ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು. ಕಾಂಗ್ರೆಸ್ನಲ್ಲಿ ಡಿಕೆಯ ಕೆಲ ಆಪ್ತ ಶಾಸಕರ ಕೂಗು. ನಿನ್ನೆ ನೋಟಿಸ್ ಕೊಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾ ಇದ್ದ ಹಾಗೆ ಕೆಲವರು ಸೈಲೆಂಟ್ ಆಗಿದ್ದಾರೆ. ಆದರೆ ಶಾಸಕ ಇಕ್ಬಾಲ್ ಹುಸೇನ್ ಮಾತ್ರ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ. ನನ್ನ ಮಾತಿಗೆ ಬದ್ಧ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಿನ್ನೆ ಸಿಎಂ ವಿರುದ್ಧ ಅಸಮಾಧಾನ ಹೊರಹಾಕಿದ್ದ ಶಾಸಕ BR ಪಾಟೀಲ್ ಒಂದೇ ರಾತ್ರಿಗೆ ಉಲ್ಟಾ ಹೊಡೆದಿದ್ದಾರೆ. ನೋಟಿಸ್ ಕೊಟ್ಟರು ಸೈಲೆಂಟ್ ಆಗದ ಶಾಸಕ ಇಕ್ಬಾಲ್. ನಾನು ಹೇಳ್ತಾ ಇರೋದು ಬೇರೆಯವ್ರಿಗೆ ಒಂದು ಅವಕಾಶ ಸಿಕ್ಕಲಿ. 200% DCM DK ಶಿವಕುಮಾರ್ ಸಿಎಂ ಆಗ್ತಾರೆ. Within 2 months he will be the chief minister. Definitely 200%. 2028ರಲ್ಲಿ ಮತ್ತೆ ಗೆಲ್ಲಬೇಕಂದ್ರೆ ಬದಲಾವಣೆ ಆಗಲೇಬೇಕು. Congress party on power in 2028. God promise we need a change. ವೈಲೆಂಟ್ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದೊಳಗೆ ಬದಲಾವಣೆ ಮಾತು ಕೇಳಿ ಬರ್ತಿದೆ. ಶಾಸಕರ ಅಸಮಾಧಾನ ಸರಿಪಡಿಸಲು ಸುರ್ಜೇವಾಲಾ ಬಂದಿದ್ದಾರೆ. ಈ ಹೊತ್ತಿನಲ್ಲಿ ಸಿಎಂ ಸ್ಥಾನದ ಬದಲಾವಣೆ ಕೂಗು ಜೋರಾಗಿ ಕೇಳಿ ಬರ್ತಿದೆ. ಕೆಪಿಸಿಸಿ ಕಚೇರಿಯೊಳಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಭೆ ಮಾಡ್ತಿದ್ರೆ ಹೊರಗೆ ಕೆಲ ಶಾಸಕರು ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗಬೇಕು ಎಂದು ಬಂಡೆ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ನಾನು ಸುತ್ತಿ ಬಳಸಿ ಮಾತಾಡೋಣ ಅಲ್ಲ. ಡಿಕೆ ಶಿವಕುಮಾರ್ ಅವರು ಒಂದು ಸಲ ಈ ಸಂದರ್ಭದಲ್ಲಿ ಇನ್ನು 2.5 ವರ್ಷ ಅವರು ಸಿಎಂ ಆಗಬೇಕನ್ನೋದೇ ನಮ್ಮ ಅಭಿಲಾಷೆ, ನಮ್ಮ ಆಸೆ. ಅವ್ರಿಗೂ ಅವಕಾಶ ಕೊಟ್ಟಿದ್ದೀವಿ. ಮೊದಲು 5 ವರ್ಷ ಇದ್ರು, ಈಗೂ 2.5 ವರ್ಷ ಇದ್ದರೆ ನಮಗೊಂದು 2.5 ವರ್ಷ ಅವಕಾಶ ನಮ್ಮ ಜಿಲ್ಲೆಯವರು, ನಮ್ಮವರು, ಒಳ್ಳೆಯ ಒಂದು ಸಂಘಟನೆಗಾರರು, ಹೋರಾಟಗಾರರು ಇವತ್ತೊಂದು ಸಂದರ್ಭದವ್ರು ಕೊಟ್ಟರೆ ಮುಂದಕ್ಕೆ ಎಲ್ರಿಗೂ ಕೂಡ ಒಳ್ಳೆಯದಾಗ್ತದೆ. ಮುಂದೆ ನಾವು ಸರ್ಕಾರ ನೋಡ್ಬೋದು ಅನ್ನೋ ಉದ್ದೇಶದಿಂದ ನಾನು ಮನವಿಯನ್ನು ಮಾಡಿದ್ದೀನಿ. ಕೇಳಿದ್ರಲ್ಲ, ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಡಿಕೆ ಪರ ಬಂಡೆಯಂತೆ ನಿಂತಿದ್ದಾರೆ. ಬದಲಾವಣೆ ಆಗಬೇಕು, 2.5 ವರ್ಷ ಡಿಕೆ ಸಿಎಂ ಆಗಬೇಕೆಂದು ಪಟ್ಟು ಹಿಡಿದಿದ್ದಾರೆ. ನಿನ್ನೆ ಸುರ್ಜೇವಾಲಾ ಸಭೆಗೆ ಮುನ್ನ, ಸಭೆ ಬಳಿಕವೂ ಬದಲಾವಣೆ ಮಾತನಾಡಿದ್ರು. ಇವತ್ತು ಡಿಕೆ ನೋಟಿಸ್ ಕೊಟ್ಟು ವಾರ್ನಿಂಗ್ ನೀಡಿದ್ರು ಜಗ್ಗದ ಇಕ್ಬಾಲ್. ನನ್ನ ಹೇಳಿಕೆಗೆ ಬದ್ಧನಾಗಿದ್ದೇನೆ ಎನ್ನುತ್ತಿದ್ದಾರೆ. ನಾನು ಹೇಳ್ತಾ ಇರೋದು ಬೇರೆಯವ್ರಿಗೆ ಒಂದು ಅವಕಾಶ ಸಿಕ್ಕಲಿ. ತಾವು ಒಂದು 5 ವರ್ಷ ಮಾಡಿದ್ದೀರಿ, ಮತ್ತೊಂದು 2.5 ವರ್ಷ ತಾವು ಮಾಡಿದ್ದೀರಿ. ಬೇರೆಯವ್ರಿಗೊಂದು ಅವಕಾಶ ಸಿಕ್ಕಲಿ ಅನ್ನೋ ಏಕೈಕ ಉದ್ದೇಶ ಅಷ್ಟೇ, ಬೇರೆ ಇನ್ನೇನಿಲ್ಲ. ಶಿವಕುಮಾರ್ ಅವರು ಶ್ರಮ, ಬೆವರು, ಹೋರಾಟ, ಸಂಘಟನೆ ಎಲ್ಲ ಮಾಡಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರಿಗೊಂದು ಅವಕಾಶ ಕೊಟ್ಟರೆ ಮತ್ತಷ್ಟು ಇನ್ನೂ ಪಕ್ಷ ಬೆಳೀತದೆ. ನಾನು ಕೇಳ್ತೀನಿ, ಬೇಡ್ತೀನಿ, ಮನವಿ ಮಾಡ್ತೀನಿ. ನನ್ನ ಕರ್ತವ್ಯ ನಾನು ಮಾಡ್ತೀನಿ. ಕೊಡೋದು ಬಿಡೋದು ಅವರಿಷ್ಟ. ಡಿಕೆ ಸಿಎಂ ಆಗಬೇಕೆಂದು ಕೂಗೆಬ್ಬಿಸಿದ್ದ ಆಪ್ತ ಶಾಸಕರ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಡಿಕೆ ಶಿವಕುಮಾರ್ ಗರಂ ಆಗಿದ್ರು. ಇಕ್ಬಾಲ್ಗೂ ನೋಟಿಸ್ ಕೊಟ್ಟಿದ್ದೀನಿ, ಬೇರೆಯವರಿಗೂ ನೋಟಿಸ್ ಕೊಡ್ತೀನಿ ಎಂದಿದ್ದಾರೆ. ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೂ ನೋಟಿಸ್ ಕೊಡಲೇಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟು. ನಾನು ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ CM ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ CM ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇರೆಯವ್ರದ್ದು ಅಪಸ್ವರ ಯಾರು ಮಾತಾಡೋದು. ಎಲ್ಲರೂ ಕಷ್ಟ. ನನ್ನಂಥವ್ರು 100 ಜನ ಕಷ್ಟಪಟ್ಟಿದ್ದಾರೆ. ನಾನು ಒಬ್ಬನೇ ಪಟ್ಟಿದ್ದೇನಾ? 1000 ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾವು ಯೋಚನೆ ಮಾಡಿ. ಸಚಿವ HK ಪಾಟೀಲ್ ವಿರುದ್ಧ ಇಕ್ಬಾಲ್ ಹುಸೇನ್ ಅಸಮಾಧಾನ. ಡಿಕೆ ಪರ ಬ್ಯಾಟ್ ಬೀಸುತ್ತಲೇ ಪ್ರವಾಸೋದ್ಯಮ ಸಚಿವರ ವಿರುದ್ಧ ಇಕ್ಬಾಲ್ ಹುಸೇನ್ ಅಸಮಾಧಾನ ಹೊರಹಾಕಿದ್ದಾರೆ. ಇಲ್ಲಿ ರಾಮದೇವ್ರ ಬೆಟ್ಟದಲ್ಲಿದೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರತಿ ವರ್ಷ ಯಾವ ರೀತಿ ಭಕ್ತಿಯಿಂದ ಮಾಡ್ತಾ ಇದ್ದೀವಿ, ಈ ವರ್ಷ ಅದ್ಧೂರಿಯಾಗಿ ಮಾಡ್ಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ನೋಡಿ, ಅದಕ್ಕೆ ಸಾಕಷ್ಟು ರೀತಿಯಲ್ಲಿ ನಾನು ಮತ್ತು DK ಸುರೇಶ್ ಅವರು ಪ್ರವಾಸೋದ್ಯಮ ಸಚಿವರ ಹತ್ರ ನಾವು ಕೂತಿ ನಾವು ಮಾತಾಡಿದ್ವಿ, ಚರ್ಚೆ ಮಾಡಿದ್ವಿ. ಒಂದು ಪವಿತ್ರವಾದಂಥ ಒಂದು ವಿಗ್ರಹನ ಮಾಡಿ ಅಲ್ಲಿ ರಾಮದೇವ್ರ ಬೆಟ್ಟದಲ್ಲಿ ಮಾಡೋಣ ಅಂತ ಹೇಳಿದ್ವಿ. ಅದಕ್ಕೆ ಸರಿಯಾದ ರೀತಿ ಸ್ಪಂದನೆ ಸಿಕ್ಕಲಿಲ್ಲ. ಮುಂದಕ್ಕೆ ನೋಡೋಣ ಅಂತ ಹೇಳಿದ್ರು. ಶಾಸಕ ಇಕ್ಬಾಲ್ ಹೇಳಿಕೆಗೆ ಸಚಿವ ಸಂತೋಷ್ ಲಾಡ್ ತಿರುಗೇಟು ನೀಡಿದ್ದಾರೆ. ಒಂದಿಬ್ಬರು ಮಾತನಾಡ್ತಾರೆ, ಅದು ಅವರ ಅಭಿಪ್ರಾಯ ಅಂತಂದ್ರೆ ವೈಯಕ್ತಿಕ ಅಭಿಪ್ರಾಯ ಪರಿಗಣಿಸಲ್ಲ ಅಂತ ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿದ್ರು. 140 ಜನಸಂಖ್ಯೆ ಇದ್ದಾಗ ಒಬ್ಬರಿಬ್ಬರು ಈ ರೀತಿ ಮಾತನಾಡ್ತಕ್ಕಂಥ ಸಹಜ ಇದೆ. ಬಟ್ ಆದ್ರೂ ಮಾತನಾಡಬಾರ್ದು, ಯಾಕಂದ್ರೆ ಇದಕ್ಕೆ ಬೇರೆ ರೀತಿಯಾದ ಎಫೆಕ್ಟ್ ಆಗೋದಂತ ಅವರಿಗೂ ಸ್ವಲ್ಪ ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಮತ್ತೆ ಇನ್ನೊಂದ್ಸಲಿ ಮನವಿ ಮಾಡ್ಕೊಳ್ತೀವಿ. ನಮ್ಮ ಅಧ್ಯಕ್ಷರು ಮಾಡ್ತಾರೆ ಅದ್ರ ಬಗ್ಗೆ. ಅಧ್ಯಕ್ಷರು ಅದು ನೋಟಿಸ್ ಕಳಿಸಿದಾರಲ್ಲ, ಅಧ್ಯಕ್ಷರು ನೋಟಿಸ್ ಕಳಿಸಿದಾರೆ. ಈಗ ನೋಡಪ್ಪ, ಯಾರೋ ಒಬ್ರು ಹೇಳ್ತಾರಂದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇರ್ತಾ. ಪಕ್ಷ ಏನಾದ್ರು ಹೇಳೈತಾ? ಅವ್ರ ವೈಯಕ್ತಿಕ ಅಭಿಪ್ರಾಯಗಳನ್ನು ಹೇಳ್ತಾರ, ಅದೇನು ತೀರ್ಮಾನನ? ವೈಯಕ್ತಿಕ ಅಭಿಪ್ರಾಯಗಳನ್ನು ಯಾವುದೇ ಕಾರಣಕ್ಕೂ ಪಕ್ಷ ಪರಿಗಣನೆ ತಗೊಳ್ಳಲ್ಲ. ಅವ್ರಿಗೆ ನೋಟಿಸ್ ಕೊಟ್ಟರೆ ಆ್ಯಕ್ಷನ್ ತಗೊಂತಾರೇನು? ಪರಿಗಣನೆ ಅಲ್ಲ, ಒಳ್ಳೆ ಆ್ಯಕ್ಷನ್ ತಗೊಂತಾರೆ ಅವ್ರ ಮೇಲೆ. ಇಕ್ಬಾಲ್ ಹುಸೇನ್ ಸರ್ ಒಂದು ಶಾಸಕರಿದ್ದಾರೆ. ನಾನು ಇನ್ನೊಂದು ಶಾಸಕರ ಬಗ್ಗೆ ಕಾಮೆಂಟ್ ಮಾಡೋದು ಸೂಕ್ತ ಅಲ್ಲ. ಸೊ ಅವ್ರ ಅಭಿಪ್ರಾಯ ಮೋಸ್ಟ್ಲಿ ನಾನು ಈ ಬ್ಯುಸಿಯಲ್ಲಿ ಗಮನಿಸಲೂ ಇಲ್ಲ. ಸೊ ಅದು ಅವ್ರ ವೈಯಕ್ತಿಕ ವಿಚಾರ.
ನಿನ್ನೆ ಅಸಮಾಧಾನ, ಇಂದು ಬಿಆರ್ ಪಾಟೀಲ್ ಗುಣಗಾನ. ಒಂದೇ ರಾತ್ರಿಗೆ ಬದಲಾಯಿತು ಪಾಟೀಲ್ ಮಾತಿನ ವರಸೆ. ನಿನ್ನೆ ಸಿದ್ದರಾಮಯ್ಯ ಲಾಟ್ರಿ ಹೊಡೆದು ಸಿಎಂ ಅಂದಿದ್ದ ಬಿಆರ್ ಪಾಟೀಲ್ ಮಾತು ಭಾರಿ ಸಂಚಲನ ಮೂಡಿಸಿತ್ತು. ಆದ್ರೆ ಒಂದೇ ರಾತ್ರಿ ಆಳಂದ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಎಂದು ಉಲ್ಟಾ ಹೊಡೆದಿದ್ದಾರೆ. ಅವರು ಲಕ್ಕಿ ಲಾಟ್ರಿ ಇತ್ತು ಸಿಎಂ ಆದರು ಅಂತ ಹೇಳಿದೆ. ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿದ್ದು ಸಂಪೂರ್ಣ ತಪ್ಪು. ಸೋನಿಯಾ ಗಾಂಧಿಗೆ ಭೇಟಿ ಮಾಡುವಾಗ ನನ್ನ ಜೊತೆಗೆ ಹೋಗಿದ್ದೆ. ಅವರು ಸೋನಿಯಾ ಗಾಂಧಿಗೆ ಭೇಟಿ ಈ ಸಲ ಬೇಡ ಅಂತ ಹೇಳ್ತಾ ಇದ್ರು. ನಾನೇ ಒತ್ತಾಯ ಮಾಡಿ ಸೋನಿಯಾ ಗಾಂಧಿನ ಭೇಟಿ ಮಾಡಿಸೋಕ್ಕೆ ಹೇಳಿದಾಗ ಹೋದರು. ಅವರು ಮತ್ತು ನನ್ನ ಆತ್ಮೀಯ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೊರಗೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ರೆ ಕೆಪಿಸಿಸಿ ಕಚೇರಿಯಲ್ಲಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರೊಟ್ಟಿಗೆ 1-to-1 ಸಭೆ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.